ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಸನದ ಅರಸೀಕೆರೆಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ಮಾಡಿದೆ. ನಿರೀಕ್ಷೆಯಂತೆಯೇ ಹಾಲಿ ಶಾಸಕ ಶಿವಲಿಂಗೇಗೌಡ ಸಮಾವೇಶಕ್ಕೆ ಬರಲಿಲ್ಲ. ಆದರೂ ದಳಪತಿಗಳು ತೆರೆದ ವಾಹನದಲ್ಲಿ ಪಂಚರತ್ನ ಯಾತ್ರೆಯ ಬೃಹತ್ ಮೆರವಣಿಗೆ ನಡೆಸಿದ್ರು. ಎಚ್ಡಿಕೆ ಎಡಬಲಕ್ಕೆ ನಿಂತು ಪ್ರಜ್ವಲ್ ಹಾಗೂ ಸುರತ್ ಸಾಥ್ ಕೊಟ್ಟರು. ಎಚ್ಡಿ ರೇವಣ್ಣ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾದರು. ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಘೋಷಣೆಯನ್ನ ಕೂಗಿದ್ರು. ಜನರು ಕುಮಾರಸ್ವಾಮಿಗೆ ಬೃಹತ್ ಗಾತ್ರದ ತೆಂಗಿನ ಗರಿ ಹಾರ ಹಾಕಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಇಲ್ಲಿ ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಟ್ರೆ ಗೆಲ್ತಾರೆ ಅಂತ ಕೋಡಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರಂತೆ. ಅದನ್ನ ನಮ್ಮ ಶಾಸ್ತ್ರಿ ರೇವಣ್ಣ ನನಗೆ ಈಗ ಹೇಳಿದ್ದಾರೆ. ಹಾಗೆ ನೋಡುವುದಾದರೆ ಅಶೋಕ್ಗೆ ಲಕ್ ಹೊಡೆಯುವಂತೆ ಕಾಣ್ತಿದೆ ಅಂತ ಕುರುಬ ಸಮುದಾಯಕ್ಕೆ ಅಶೋಕ್ಗೆ ಜೆಡಿಎಸ್ ಟಿಕೆಟ್ ನೀಡುವುದಾಗಿ ಕುಮಾರಸ್ವಾಮಿ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಶಾಸ್ತ್ರ ಹೇಳೋರಂತಲ್ಲ, ಕುರುಬ ಸಮಾಜದಿಂದ ಅರ್ಜಿ ಹಾಕಿದ್ರೆ ಇಲ್ಲಿ ಸಲ ಗೆಲ್ತಾರೆ ಅಂತ ಶಾಸ್ತ್ರ ಹೇಳೋರಂತೆ. ಹಾಗಿದ್ರೆ ಅಶೋಕ್ ಏನೋ ಲಕ್ ಹೊಡಿತದೆ ಏನಾದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಶಿವಲಿಂಗು, ನಾವ್ಯಾರೂ ಜೈಲಲ್ಲೂ ಇಲ್ಲ, ಬೇಲ್ನಲ್ಲೂ ಇಲ್ಲ. ಇಲ್ಲಿ ಕುಳಿತವರ ಮೇಲೆ ಒಂದು ಕೇಸ್ ಕೂಡ ಇಲ್ಲ. ಕಾಂಗ್ರೆಸ್ ಬಿಜೆಪಿಯವರು ಬೇಲ್ ಮೇಲೆ ಇದ್ದಾರೆ. ನಿನ್ನ ಬಗ್ಗೆ ಅನುಕಂಪ ಇದೆ ಅಂತ ಕಾಂಗ್ರೆಸ್ ಸೇರಲು ಹೋಗಿರುವಂತಹ ಶಿವಲಿಂಗೇಗೌಡರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷ ಆದ್ಮೇಲೆ ಶಿವಲಿಂಗೇಗೌಡರು ಫೋನ್ ಮಾಡಿದಾಗ ಹೇಳಿದ್ರು, ನೀವು ಬರ್ತೀನಿ ಅನ್ನೋದು ನನಗೆ ಗೊತ್ತಾಗಿರಲಿಲ್ಲ. ಏನಾಗಿದೆ ಅಂದೆ, ಜನತಾದಳದ ಮದುವೆ, ಕಾಂಗ್ರೆಸ್ ಜೊತೆಗೆ ಲವ್. ನಾನು ಇಷ್ಟೇ ಹೇಳ್ತೀನಿ ಶಿವಲಿಂಗಪ್ಪರೇ, 92 ವರ್ಷದ ದೇವೇಗೌಡರು ನಿಮ್ಮ ಅಪ್ಪ ಇದ್ದಾಗಿದ್ದಾರೆ. ಈ ಕೊನೆ ವಯಸ್ಸಿನಲ್ಲಿ ಅವ್ರಿಗೆ ವಿಷ ಕೊಡ್ತಕ್ಕಂಥ ಕೆಲಸ ಮಾಡಿದೆಯಲ್ಲ, ಸಮಾಜಕ್ಕೆ ನೀವು ಮಾಡೋ ಉಪಕಾರನ. ಸೀಟ್ ಬೇಕು ಅಂದಾಗ ಗೌಡ, ಲವ್ ಬೇಕು ಅಂದಾಗ ಸಿದ್ದರಾಮಯ್ಯ. ಅರಸೀಕೆರೆಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನದ ಬಳಿಕ ಶಾಸಕ ಕೆಎಂ ಶಿವಲಿಂಗೇಗೌಡ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ನನ್ನ ಗೈರು ಹಾಜರಿ ಬಗ್ಗೆ ಕುಮಾರಣ್ಣ ಮತ್ತು ಸಿಎಂ ಇಬ್ರಾಹಿಂ ಟೀಕೆ ಮಾಡಿದ್ದಾರೆ. 6 ತಿಂಗಳ ಹಿಂದೆಯೇ ಅರಸೀಕೆರೆಗೆ ಅಭ್ಯರ್ಥಿ ಮಾಡಿದ್ದಾರೆ. ರೇವಣ್ಣ, ಕುಮಾರಸ್ವಾಮಿಗೆ ನಾನು ಹೂವು ಕೊಡೋಕ್ಕಾಗೋದಿಲ್ಲ, ಅವರೇ ಎಲ್ರಿಗೂ ಹೂವು ಇಟ್ಕೊಂಡು ಬರ್ತಾರೆ ಅಂತ ಶಿವಲಿಂಗೇಗೌಡ ಕಿಡಿಕಾರಿದ್ದಾರೆ. ನನಗೆ ಗೊತ್ತಿಲ್ಲ, ನನ್ನನ್ನು ಕರೆದಿಲ್ಲ ಆ ಸಭೆಗೆ, ನಮಗೆ ಆಹ್ವಾನ ಕೊಟ್ಟಿಲ್ಲ. ಅವರು ಅವ್ರದ್ದೇ ಆದಂಥ ಒಂದು ಗುಂಪನ್ನು ಬಿಟ್ಕೊಂಡು ಅವ್ರು ಮಾಡಿಸ್ತಾ ಇದ್ದಾರೆ, ನನ್ನನ್ನು ಕರೆದಿಲ್ಲ. ಈಗ ಸರಿ ಇಲ್ಲ ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ಕೊಳ್ಳಿ, ನಾನು ಅವ್ರ ವಿವೇಚನೆಗೆ ಬಿಡ್ತೀನಿ. ನನ್ನ ಹೊರಗೆ ಕಳಿಸ್ಬೇಕು ಪಕ್ಷದಿಂದ ಅನ್ನೋ ಸಿದ್ಧಾಂತ ಇರ್ಬೋದು. ಅದರಿಂದ ಅವರಿಗೆ ನಾನು ಗೌಪ್ಯವಾಗಿದ್ದರೆ ನಾನು ಗೌಪ್ಯವಾಗೇ ಇರ್ತೀನಿ. 12 ಗಂಟೆಲೂ ರೇವಣ್ಣರು ಫೋನ್ ಮಾಡಿದ್ರು. ಸುಮ್ಮನೆ ಯಾಕೆ ಇಲ್ಲದ್ದು ಹೇಳಬೇಕು, ಫೋನ್ ಮಾಡಿದ್ರು. ನೋಡಪ್ಪ, ಕೆಟ್ಟ ನಿರ್ಧಾರ ತಗೋಬೇಡ ಹಂಗೆ ಹಿಂಗೆ ಅಂತ ಅಂದರು. ನಾನೇನು ನಿರ್ಧಾರನೇ ತಗೊಂಡಲ್ವಲ್ಲ, ನೀವು ನಿರ್ಧಾರ ತಗೊಂಡವ್ರು ಒಂದೇ. ನಾನು ಸಮಾವೇಶಕ್ಕೆ ಬಲ್ಲಿ ಅಂತ ಕರಿಬೇಕಲ್ವನ್ರಿ. ಪಾಂಪ್ಲೆಟ್ಸಲ್ಲಿ ಹೆಸರು ಹಾಕ್ಸೋಕ್ಕಾಗುತ್ತೆ, ಇದಕ್ಕೆ ಹೆಸರಲ್ಲಿ ಹಾಕ್ಸೋಕ್ಕಾಗುತ್ತೆ, ನಾವು ಅವ್ರನ್ನ ಮನವೊಲಿಸ್ತೀವಿ ಅಂತ ಹೇಳೋಕ್ಕಾಗುತ್ತೆ. ಬಂದು ಮಾತಾಡ್ಬೇಕಲ್ವಾ, ಏನು ಎಂತು ಕೂತು. ನಿನ್ನೆ ವಿಜಯಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಚುನಾವಣೆಗಾಗಿ ವಿದ್ಯಾರ್ಥಿನಿ 5,000 ರೂಪಾಯಿ ನೀಡಿದ್ದು ಸಾಕಷ್ಟು ಸುದ್ದಿಯಾಗಿತ್ತು. ಇವತ್ತು ಕೋಲಾರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಸಮಾವೇಶ ನಡೀತಾ ಇದೆ. ಈ ವೇಳೆ ಅಮ್ಮನಲ್ಲೂರು ಗ್ರಾಮದ ಮೋನಾ ಮತ್ತು ಸಹನಾ ಎಂಬ ಮಕ್ಕಳು ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಗೆ ದೇಣಿಗೆ ಅಂತ ಮಕ್ಕಳು 5,000 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಕೋಲಾರದ ಜೆಡಿಎಸ್ ಸಮಾವೇಶದಲ್ಲಿ ಭರ್ಜರಿ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಜನರಿಗೆ ಚಿಕನ್ ಬಿರಿಯಾನಿ ಊಟ ಮಾಡಿಸಲಾಗಿತ್ತು. ಜನರು ಬಿರಿಯಾನಿ ತಿನ್ನೋದಕ್ಕೆ ಮುಗಿಬಿದ್ರು. 2,000 ಕೆಜಿ ಚಿಕನ್ ಬಳಸಿ 6,000 ಜನರಿಗೆ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟರು. ಬಜೆಟ್ನಲ್ಲಿ ರಾಮನಗರಕ್ಕೆ ಮೆಡಿಕಲ್ ಕಾಲೇಜು ಘೋಷಣೆ ಆಗಿತ್ತು. ಅದರ ಬಳಿಕ ಸುಧಾಕರ್ ಮಾತು ತಪ್ಪಿದ್ರು. ಸುಧಾಕರ್ ನಮ್ಮ ಜಿಲ್ಲೆಗೆ ಬಂದಿದ್ದ ಮೆಡಿಕಲ್ ಕಾಲೇಜು ಕಿತ್ಕೊಂಡ್ರು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮನಗರಕ್ಕೆ ಮಂಜೂರಾಗಿದ್ದ ಮೆಡಿಕಲ್ ಕಾಲೇಜು ರದ್ದಾಗಿದ್ದು ನನಗೆ ನೋವಾಗಿದೆ. ಇದೊಂದು ಗಾಯವಾಗಿ ಉಳಿದುಕೊಂಡಿದೆ. ಬಜೆಟ್ನಲ್ಲಿ ಪಾಸ್ ಆಗಿ ಹಣ ಬಿಡುಗಡೆಯಾಗಿ ಟೆಂಡರ್ ಸಹ ಆಗಿತ್ತು. ಅಂತಹ ವೇಳೆ ವಾಪಸ್ ಪಡೆದಿದ್ದು ನೋವಾಗಿದೆ, ಗಾಯವಾಗಿ ಉಳಿದಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ.
ಮಾತನ್ನ ತಪ್ಪಿದ್ದಾರೆ. ಸೊ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಒಂದು ತಿಂಗಳು ಇರ್ತಿರೋ, 45 ದಿನ ಇರ್ತಿರೋ, 50 ದಿನ ಇರ್ತಿರೋ, ನೀವೇನ್ ತಪ್ಪು ಮಾಡಿ ನೀವಂತಲ್ಲ, ನಿಮ್ಮ ಸರ್ಕಾರ. ನಾಳೆ ಬೆಳಗ್ಗೆ ಬೊಮ್ಮಾಯಿ ನನಗೆ 3 ಸತಿ ಮಾತಾಡೋದು, ನಿಮ್ ಸುಧಾಕರ್ ಹೇಳೋದು. ಸೊ ಅದಕ್ಕೆ ಟೆಂಡರ್ ಆಗೋಗಿತ್ತು, ಜಾಗ ಉಳ್ಕೊಂಡಿದೆ. ನಾನು ಇಲ್ಲದೆ ಹೋದ್ರು ಅದು ಆಗ್ತದೆ, ಹಾಸ್ಪಿಟಲ್ ಆಗ್ತದೆ, ನನಗೆ ಗೊತ್ತಿದೆ. ನನಗೆ 17ನೇ ತಾರೀಕು ಬಜೆಟ್ ಒಳಗಡೆ ಒಂದು ಕ್ಯಾಬಿನೆಟ್ ಅಲ್ಲಿ ಇದನ್ನ ಏನು ನೀವೇನು ಕೊಡೋದಲ್ಲ, ಇದ್ದದನ್ನ ಮುಂದುವರ್ಸ್ಕೊಂಡು ಹೋಗಿ ಮೆಡಿಕಲ್ ಕಾಲೇಜ್ಗೆ ಏನು ನಾವು ಒಂದು ಬುನಾದಿ ಹಾಕಿದ್ದು ಅದನ್ನ ವಾಪಸ್ ಮಾಡಿ ಆ ಹೃದಯ ಶ್ರೀಮಂತಿಕೆ ತಾವು ಬೆಳಿಬೇಕು. ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಪಡಿತೀವಿ, ಯಾವುದೇ ಪರಿಸ್ಥಿತಿಯಲ್ಲೂ ಕಾಂಪ್ರಮೈಸ್ ಆಗಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ನನಗೂ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ನಮ್ಮ ಬೊಮ್ಮಾಯಿ ಲಾಲಿಪಾಪನ್ನ ತೋರಿಸಿದ್ರು. ರೂಮ್ನ್ಯಾಗ ಕರ್ಕೊಂಡು ಹೋಗಿ, ಗೌಡ್ರೆ ನಾಳೆ ದಿಲ್ಲಿಗೆ ಹೋಗ್ತಿದ್ದೀನಿ, ಮಿನಿಸ್ಟರ್ ಲಿಸ್ಟ್ ನಲ್ಲಿ ನಿಮ್ದು ಫಸ್ಟ್ ಹೆಸರಿದೆ ಅಂತ ಹೇಳಿದ್ರು. ಆದ್ರೆ ಬೊಮ್ಮಾಯಿಯವರೇ ಇದನ್ನೆಲ್ಲ ಬಿಡ್ರಿ, ಇಂತಹ ನಾಟಕ ಕಂಪನಿ ಬೇಡ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ನಮ್ಮ ಸಮಾಜಕ್ಕೆ ಸಿಗಬೇಕಾದ ಮೀಸಲಾತಿ ತಗೊಂಡೇ ಇರ್ತೀವಿ ನಾವು. ಯಾವುದೇ ಪರಿಸ್ಥಿತಿಯಲ್ಲಿ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ನಾನೇನು ನೀವು ಮಂತ್ರಿ ಮಾಡ್ತೀನಿ ತಮಗೂ ನಮ್ಮ ಬೊಮ್ಮಾಯರು ಹಂಗೆ ಲಾಲಿಪಾಪ್ ತೋರಿಸ್ತಿದ್ರು, ಹಂಗೆ ಒಳಗೆ ಕರ್ಕೊಂಡು ಹೋಗ್ತೀವಿ ರೂಮ್ನಾಗ. ಗೌಡ್ರ ನಾಳೆ ದಿಲ್ಲಿಗೆ ಹೊಂಟೀನ್ರಿ, ನಿಮ್ಮದು ಫಸ್ಟ್ ಹೆಸರು ಐತಿ, ನಾಳೆ ಬೊಮ್ಮಾಯರ ಇದೆಲ್ಲ ಬಿಡ್ರಿ, ಇದು ನಾಟಕ ಕಂಪನಿ ಬೇಡ. ಬೆಂಗಳೂರಿನಲ್ಲಿ ನಾಳೆಯಿಂದ ಏರೋ ಶೋ ನಡೆಯಲಿದ್ದು ಪ್ರಧಾನಿ ಮೋದಿ ಚಾಲನೆ ಕೊಡಲಿದ್ದಾರೆ. ಈಗಾಗಲೇ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. 5 ದಿನಗಳ ಕಾಲ ಯಲಹಂಕ ವಾಯುನೆಲೆಯಲ್ಲಿ ಏರೋ ಶೋ ನಡೆಯಲಿದ್ದು ಹೆಬ್ಬಾಳದಿಂದ ಯಲಹಂಕದವರೆಗೂ ಫ್ಲೈಓವರ್ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಏರ್ ಶೋಗೆ ತೆರಳಲಿರುವಂತಹವರು ಮಾತ್ರ ಫ್ಲೈಓವರ್ನಲ್ಲಿ ಸಂಚರಿಸಬಹುದಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಜನತೆಗೆ ಪ್ರೀತಿ ಬೇಕಿದೆ, ಆದರೆ ದೊರಕಿದ್ದೇನು ಬಿಜೆಪಿಯ ಬುಲ್ಡೋಜರ್ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಜನರಲ್ಲಿ ಭೀತಿ ಸೃಷ್ಟಿಸಿದೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಕಟ್ಟಡಗಳನ್ನು ಸ್ಥಳೀಯ ಆಡಳಿತ ಕೆಡವಿ ಹಾಕಿದ್ದು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ದೇವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡುವ ಮೂಲಕ ಜಾಮಿಯತ್ ಉಲೇಮಾ ಈ ಹಿಂದ್ ಮುಖ್ಯಸ್ಥ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಹಿಂದೂ ಧರ್ಮದ ಪವಿತ್ರ ಸಂಕೇತವಾದ ಓಂ ಮತ್ತು ಮುಸ್ಲಿಮರ ಅಲ್ಲಾ ಒಂದೇ ಅಂತ ಹೇಳುವ ಮೂಲಕ ಮೌಲಾನಾ ಸೈಯದ್ ಹರ್ಷದ್ ಮದನಿ ವಿವಾದಕ್ಕೆ ಕಾರಣವಾಗಿದ್ದಾರೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಮಾತನಾಡಿದ ಅವರು, ಶ್ರೀರಾಮನಾಗಲಿ ಬ್ರಹ್ಮನಾಗಲಿ ಯಾರೂ ಇಲ್ಲದಿದ್ದಾಗ ಧರ್ಮಗುರುಗಳು ಓಮನ್ನ ಪೂಜಿಸ್ತಾ ಇದ್ರು. ನೀವು ಈಶ್ವರ ಎಂದು ಕರೆಯುವವರನ್ನ ಪಾರ್ಸಿಯಲ್ಲಿ ಖುದಾ ಅಂತ ಕರೆಯಲಾಗುತ್ತೆ ಅಂತ ಹೇಳಿದ್ದಾರೆ. कि शिव को पूछते थे, लेकिन उनके पास इल्म नहीं है. बहुत कम लोग ये बताते हैं कि मनु कुछ नहीं था दुनिया में, वो ओम को पूछते थे. मैंने कहा ओम कौन है? बहुत से लोगों ने कहा कि वो एक हवा. ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿ ಲಿಂಗೈಕ್ಯರಾಗಿ 1.5 ತಿಂಗಳಾಗುತ್ತಾ ಬಂದಿದೆ. ಶ್ರೀಗಳು ಅನಾರೋಗ್ಯದ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಸೇವೆ ಸಲ್ಲಿಸಿದಂತ ಎಲ್ಲರಿಗೂ ಕೂಡ ಇವತ್ತು ಧನ್ಯವಾದವನ್ನ ಅರ್ಪಿಸಲಾಯಿತು. ಜ್ಞಾನ ಯೋಗಾಶ್ರಮದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧನ್ಯವಾದ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಿಕಿತ್ಸೆ ನೀಡಿದ ವೈದ್ಯರು ಶ್ರೀಗಳಿಗೆ ಜ್ಞಾನದ ಕುರಿತು ಹಸಿವು ಎಷ್ಟಿತ್ತು ಅಂತ ವಿವರಿಸಿದ್ರು. ಏನಾಯ್ತು ಅಂತಂದ್ರೆ, ಸ್ವಾಮೀಜಿಯವರ ತಿಳ್ಕೊಳ್ಬೇಕು ಅಂತಂದು ಅಷ್ಟು ಹಾಹಾಕಾರ. ಇವನ್ ಲಾಸ್ಟ್ 3 ದಿವಸ 4 ದಿವಸ ಮುಂಚೆ ಐ ರಿಮೆಂಬರ್, ನೆನಪಿದೆ, ರೀಸೆಂಟಾಗಿ ಯಾರಿಗೊಂದು ನೋಬೆಲ್ ಪ್ರೈಸ್ ಬಂತು. ಸೊ ಅಪ್ಪವ್ರು ಕೇಳಿದ್ರು, ನೋಬೆಲ್ ಪ್ರೈಸ್ ಎದಕ್ಕೆ ಕೊಟ್ಟರು, ಅದು ಪ್ರಿಂಟೌಟ್ ತಂದು ಓದ್ರಿ ನನಗೆ ತಿಳ್ಕೊಬೇಕು ನಾನು ಯಾವ ಸಲುವಾಗಿ ಅಂತ. ಅಂದರೆ ಆ ಜ್ಞಾನಕ್ಕೆ ಆ ಒಂದು ಅಷ್ಟು ಜ್ಞಾನ ಇದ್ರೂ ಕೂಡ ನನ್ನ ಹತ್ರ ಜ್ಞಾನ ಇಲ್ಲ, ನಾನು ಇನ್ನೂ ಕಲಿಬೇಕು ಅಂತ ಒಂದು ಭಾವಿಸಿ ಜೀವಿಸಿದ ಒಂದು ಮಹಾವ್ಯಕ್ತಿ. ಸೊ ಅಂದರೆ ತಿಳ್ಕೊಳ್ಬೇಕು ಅಂತ ಅಂದು ಅಷ್ಟು. ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮದ ವೇಳೆ ವಿದ್ಯಾರ್ಥಿನಿಯೋರ್ವನ ಮೇಲೆ ಪಂಜುರ್ಲಿ ದೈವ ಆವಾಹನೆಯಾಗಿದೆ ಎಂಬ ಸುದ್ದಿ ಹರಿದಾಡ್ತಾ ಇತ್ತು. ಹೊಂಬೇಗೌಡ ಪಿಯು ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಿಶಾಲ್ ಎಂಬ ವಿದ್ಯಾರ್ಥಿ ಕಾಂತಾರ ಸಿನಿಮಾ ಹಾಡಿಗೆ ನೃತ್ಯ ಮಾಡ್ತಾ ಇದ್ದಾಗ ದೈವ ಆವಾಹನೆಯಾಗಿದೆಯಂತೆ. ವಿಶಾಲ್ ವೇದಿಕೆಯಿಂದ ಕೆಳಗೆ ಬಂದು ನರ್ತಿಸ್ತಾ ಇದ್ದಂತೆ ದೈವ ಆವಾಹನೆಯಾಗಿದೆ.
ಬಳಿಕ ಸಹಪಾಠಿಗಳು ಹಾಗೂ ಶಿಕ್ಷಕರು ವಿದ್ಯಾರ್ಥಿಯನ್ನ ಸಮಾಧಾನ ಪಡಿಸಿದ್ದಾರೆ. ಬೆಂಗಳೂರಿನ ಬಳ್ಳಾರಿ ಮುಖ್ಯ ರಸ್ತೆಯಲ್ಲಿ 3 ಕಾರುಗಳಿಗೆ ಬೆಂಕಿ ತಗುಲಿದೆ. 2 ಕಾರುಗಳು ಸಂಪೂರ್ಣವಾಗಿ ಭಸ್ಮವಾಗಿದ್ದು, 1 ಕಾರು ಭಾಗಶಃ ಸುಟ್ಟು ಹೋಗಿದೆ. ಪ್ಯಾಲೇಸ್ ಗ್ರೌಂಡ್ನ 4 ಹಾಗೂ 5ನೇ ಗೇಟಿನ ಮುಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡೌನ್ ಮಾಡ ಟರ್ಕಿ ಸಿರಿಯಾದಲ್ಲಿ ಭೂಕಂಪನದಿಂದ ಮೃತಪಟ್ಟವರ ಸಂಖ್ಯೆ 28,000 ದಾಟಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಹಲವು ಮಾನವೀಯ ಘಟನೆಗಳು ಅನಾವರಣಗೊಳ್ಳುತ್ತಿವೆ. ಹೌದು, ಭೂಕಂಪ ಸಂಭವಿಸಿದ ಸಂದರ್ಭದಲ್ಲಿ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡುವ ಶುಶ್ರೂಷಕಿಯರು ತಮ್ಮ ಜೀವನ ಹಂಗು ತೊರೆದು ಐಸಿಯು ಘಟಕದಲ್ಲಿದ್ದ ನವಜಾತ ಶಿಶುಗಳನ್ನು ರಕ್ಷಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ನೀವು 2 ಕೊಂಬಿನ ಹಸುವನ್ನ ನೋಡಿರುವುದು ಸಹಜ ಸಂಗತಿ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ 3 ಕೊಂಬಿನ ಹಸು ವಿಡಿಯೋ ವೈರಲ್ ಆಗ್ತಾ ಇದೆ. ವಿಡಿಯೋದಲ್ಲಿ 3 ಕೊಂಬುಗಳಿರುವಂತಹ ಹಸು ಹೊಲದಲ್ಲಿ ತಿರುಗಾಡಿರುವುದನ್ನ ನೀವು ನೋಡ್ತಾ ಇರಬಹುದು. ಈಗ ಇದೇ ವಿಡಿಯೋವನ್ನ ಐಎಫ್ಎಸ್ ಅಧಿಕಾರಿ ಸುಶಾಂತ್ ನಂದಾ 2020ರಲ್ಲಿ ಹಂಚಿಕೊಂಡಿದ್ರು. ಮಹಿಳೆಯೊಬ್ಬರು ಬ್ಯಾಂಕ್ ಲಾಕರ್ನಲ್ಲಿಟ್ಟಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನು ಗೆದ್ದಲು ಹುಳುಗಳು ತಿಂದ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ. ಉದಯಪುರದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಸುನಿತಾ ಎಂಬುವವರು ಬ್ಯಾಂಕ್ ಲಾಕರ್ನಲ್ಲಿ 2,15,000 ರೂಪಾಯಿ ನಗದು ಹಾಗೂ ಆಸ್ತಿ ದಾಖಲೆಗಳನ್ನು ಇಟ್ಟಿದ್ರು. ಹಣವನ್ನ ಹಿಂಪಡೆಯೋಕೆ ಬ್ಯಾಂಕ್ಗೆ ಹೋದಾಗ 15,000 ರೂಪಾಯಿಯನ್ನ ಗೆದ್ದಲು ಹುಳುಗಳು ತಿಂದಿರುವುದು ಬೆಳಕಿಗೆ ಬಂದಿದೆ. ತಳ್ಳು ಗಾಡಿಯ ಮೂಲಕ 6 ವರ್ಷದ ಬಾಲಕನೊಬ್ಬ ಅನಾರೋಗ್ಯ ಪೀಡಿತ ತನ್ನ ತಂದೆಯನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ಮಧ್ಯಪ್ರದೇಶದ ವ್ಯಕ್ತಿಯೊಬ್ಬರಿಗೆ ಅನಾರೋಗ್ಯ ಉಂಟಾಗಿದ್ದು ತುರ್ತಾಗಿ ಆಸ್ಪತ್ರೆಗೆ ಸೇರಿಸಬೇಕಾಗಿತ್ತು. ಆದರೆ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಸೇರಲು ಆಂಬ್ಯುಲೆನ್ಸ್ ಲಭ್ಯವಿರಲಿಲ್ಲ. ಆದ್ದರಿಂದ ರೋಗಿಯನ್ನ ಆತನ 6 ವರ್ಷದ ಮಗ ತಳ್ಳು ಗಾಡಿಯಲ್ಲಿ ಮಲಗಿಸಿ ತಳ್ಳುತ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. बेशर्मों वाला काम करते हैं, सफारी और स्कॉर्पियो वालों को कहते हैं गरीब हैं और ये अमीर हैं, ये रईस हैं, इन्हें कोई सुविधा नहीं दी जा सकती, ना एम्बुलेंस ना कोई और मदद. ये है सरकारी ट्रामा सेंटर की मदद. ಭಾರತದ ಸ್ಪೈಡರ್ ಮ್ಯಾನ್ ಎಂದೇ ಹೆಸರು ಗಳಿಸಿರುವ ಚಿತ್ರದುರ್ಗದ ಜ್ಯೋತಿರಾಜು ಮತ್ತೊಂದು ಸಾಧನೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಕಾಯಿ ಕಲ್ಲು ಬೆಟ್ಟವನ್ನ ಏರಿದ್ದಾರೆ. ಸಮುದ್ರ ಮಟ್ಟದಿಂದ 1,700 ಅಡಿ ಎತ್ತರದಲ್ಲಿರುವ ಗಡಕಾಯಿ ಕಲ್ಲು ಬೆಟ್ಟವನ್ನ ರೋಪ್ ಕಟ್ಟಿಕೊಂಡು ಹತ್ತಿದ ಮೊದಲ ವ್ಯಕ್ತಿ ಎಂಬ ಖ್ಯಾತಿಗೆ ಜ್ಯೋತಿರಾಜು ಪಾತ್ರರಾಗಿದ್ದಾರೆ. ಮುಂದಿನ ವಾರ ಮಂಗಳೂರಿನ ಅತಿ ಎತ್ತರದ ಕಟ್ಟಡ ಏರಲು ಜ್ಯೋತಿರಾಜು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೋಮದಲ್ಲಿದ್ದು ಬಾಡಿ ಎಲ್ಲ ಸ್ವಲ್ಪ ದಪ್ಪ ಇತ್ತು. ಇವಾಗ ರಿಕವರಿ ಆಗಿ ಮೊನ್ನೆ ನಿಸರ್ಗ ಮಣಿಗೆಯಲ್ಲಿ ಹೋಗಿ ರೆಡಿ ಮಾಡಿ ಬಂದು ರೆಡಿಯಾಗಿ ಬಂದಿದ್ದೀನಿ. ಮತ್ತು ಇದನ್ನು ನಿನ್ನೆ ಎಲ್ಲ ರೋಪ್ ಹಾಕ್ಕೊಂಡು ಹಚ್ಚಿ ಇಳಿದೀನಿ. ಇದನ್ನು ಹತ್ತ ಉದ್ದೇಶನೇ ಜನಗಳಿಗೆ ಗೊತ್ತಾಗಲಿ, ನಾನು ಒಂದು ಫೌಂಡೇಶನ್ ಮಾಡಲಿಕ್ಕೆ ಕೋತಿರೋದು ಕಷ್ಟಪಡ್ತಾನೆ. ನನ್ನ ಕೈಲಿ ಆಯ್ದಂಥದ್ದು ಕಾನೂನು ಪ್ರಕಾರ ಪರ್ಮಿಷನ್ ತೊಗೊಂಡು ಸೇಫ್ಟಿ ಹಾಕ್ಕೊಂಡು ಡೆಮೋ ಥರ ತೋರಿಸಿ ಜನಗಳು ಯಾರು ಹೆಲ್ಪ್ ಮಾಡೋದನ್ನು ಮಾಡಲಿ ಅಂತೇಳಿ ಅದನ್ನು ಕಲೆಕ್ಟ್ ಮಾಡಿ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಬೇಕು. ನನ್ನ ಸಾಯೋದೊಳಗೆ ನಮ್ಮ ದೇಶದಲ್ಲಿ ನಾವು ಒಂದು ಒಲಿಂಪಿಕ್ ಹೊಡಿಬೇಕು, ಇಲ್ಲ ಓಡಿಸ್ಬೇಕು, 2 ಆಪ್ಷನಲ್ಲಿ. ಅದೊಂದು ಯಾರು ಕೊಡೋಕ್ಕಾಗಲ್ಲ. ಲೋಕಲ್ ಕ್ರಿಕೆಟ್ನಲ್ಲಿ ಆಟಗಾರನೋರ್ವ ಕ್ಯಾಚ್ ಹಿಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಫೀಲ್ಡರ್ ಬೌಂಡರಿ ಗೆರೆ ದಾಟಿದಂತ ಚೆಂಡನ್ನ ಕಾಲಿನಿಂದ ಒದ್ದಿದ್ದಾನೆ. ಇನ್ನೋರ್ವ ಫೀಲ್ಡರ್ ಕ್ಯಾಚ್ ಹಿಡಿದಿದ್ದಾನೆ. ಸದ್ಯ ಆ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. जावेद इस मर्तबा नरेंद्र मांगोरे के लिए से उछाल कर खेला है,
ಈಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ಅನ್ನ ನೋಡ್ತಾ ಹೋಗೋಣ. ಇವಿಷ್ಟು ಸದ್ಯದ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.